देता है इसको कंक्लूजन करें और जो भी आगे जो किस लिए जमा है सभी को मालूम हो गया शायद, उसलिए आज हम सब यहाँ पर जमा हुए हैं। वहाँ के मिनिस्टर का कहना है कि सिर्फ हिजाब कीजा है। एक लीडर को कुर्सी पर बिठाने से लेकर कुर्सी से नीचे गलत काम है जो नीतीश कुमार ने किए है। जैसे कि और एक लेडी को एक अवार्ड दे रहे थे, आप लोगों को यूट्यूब में चेक करिए, मिलेंगे। ऐसे इंसान को एक बड़े ओहदे पर बिठाया गया। हम लेडीज की यही मांग है कि नीतीश कुमार इस प्रोटेस्ट पर आए और हमने फोटो वही अलग मीडिया वाले मुर्दाबाद मुर्दाबाद नीतीश कुमार मुर्दाबाद। होश में आओ होश में आओ नीतीश कुमार होश में आओ। कुर्सी खाली करो खाली करो। चप्पल निकाल के मारो उसके चेहरे के ऊपर। मारो इसके सूरत पे मारो। ಇವತ್ತು ನಾವು ಈ ದಿನ ಇಲ್ಲಿ ಬಿಹಾರದ ಮುಖ್ಯಮಂತ್ರಿಗಳು ಒಬ್ಬ ಮಹಿಳೆ ಜೊತೆ ವೈದ್ಯ ಆಗಿ ನೇಮಕಗೊಳ್ಳುವಂಥ ಸಮಯದಲ್ಲಿ ಮಾಡಿದ ಒಂದು ಅವಹೇಳನ ಕೆಲಸವನ್ನು ಕುರಿತು ಇಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಇಲ್ಲಿ ಎಲ್ಲರೂ ನಾವು ಮಹಿಳೆಯರು ಸೇರಿದ್ದೇವೆ. ಅವರ ಪ್ರತಿಭಟನೆಯನ್ನು ನಾವು ಅವರ ಭಾವಚಿತ್ರದ ಮೇಲೆ ಚಪ್ಪಲಿಗಳನ್ನು ಹೊಡೆಯುವುದರ ಮೂಲಕ ನಾವು ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಎದಕ್ಕೆ ಮಾಡಿದ್ರೆ ಅಂದರೆ ಮತ್ತು ಒಂದು ಹೆಣ್ಮಗುಗೆ ಇಲ್ಲಿ ಅವಮಾನ ಆದರೆ ಇಡೀ ಜಗತ್ತಿನ ಹೆಣ್ಮಗುಗೆ ಅವಮಾನ ಆದ ಹಾಗೆ, ಅದಕ್ಕೋಸ್ಕರ ನಾವು ಮಾಡಿದ್ದೇವೆ. ಆ ವೈದ್ಯಗೆ ಒಂದು ತುಂಬಿದ ಸಭೆಯಲ್ಲಿ ಆ ರೀತಿ ಅವಳ ಮುಖದ ಬಟ್ಟೆಯನ್ನು ಎಳೆಯೋದು ಇದು ಒಂದು ಅಪಮಾನಕಾರಿ ಕೆಲಸ ಅಲ್ವಾ? ಅದಕ್ಕೆ ನಾವು ಇದನ್ನು ಮಾಡಿದ್ದೇವೆ. ಅದು ಉನ್ನತವಾದ ಸ್ಥಾನದಲ್ಲಿದ್ದು CM ಆಗಿ ಈ ರೀತಿ ಮಾಡಿದರೆ ಇದು ಏನು ಮಾದರಿ ಆಗ್ತೀರಾ? ಏನು ಸಂದೇಶ ಕೊಡ್ತೀರಾ ಸಮಾಜಕ್ಕೆ, ನವ ಪೀಳಿಗೆಗೆ? ಇವರು ಇಂಥ ತಪ್ಪು ಸಂದೇಶಗಳು ತಪ್ಪು ಕೆಲಸಗಳನ್ನು ಮಾಡಿದರೆ ಏನು ಮಾದರಿ ಆಗ್ತೀರಾ ನೀವು? ಇಷ್ಟೇ ಹೇಳೋದು. ಅವರು ಕ್ಷಮೆ ಕೇಳಬೇಕು. ಆ ವೈದ್ಯ ಹತ್ರ ಪರ್ಸ್ನಲ್ ಆಗಿ ವೈಯಕ್ತಿಕವಾಗಿ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿ ಮತ್ತೆ ಅವರು ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನೋದೇ ನಮ್ಮ ಆಗ್ರಹ. ನಮ್ಮ ಹೆಣ್ಣುಮಕ್ಕಳ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.